ನಾಲತವಾಡ ಉಳುವವನೇ ಭೂಮಿ ಒಡೆಯ ಕಾಯ್ದೆ ಜಾರಿಗೆ ಬಂದಾಗ ಬಹುತೇಕ ಸಾಮಂತರು, ಸಣ್ಣಪುಟ್ಟ ದಣಿಗಳು, ಶ್ರೀಮಂತರು ತಮ್ಮ ಜಮೀನನ್ನು ಮಾರಿ ಊರು ತೊರೆದು ಪಟ್ಟಣ ಸೇರಿದರೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದ ಲಿಂಗೈಕ್ಯ ಜಗದೇವರಾವ್ ದೇಶಮುಖರು ತಮ್ಮ 5,000 ಎಕರೆ ಭೂಮಿಯನ್ನು ಬಡವರಿಗೆ ದಾನ ಮಾಡಿ ಬಡವರ ಮನೆಯ ಬೆಳಕಾದರು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಅರುಣ ಶಹಾಪುರ ಹೇಳಿದರು. ಪಟ್ಟಣದ ಶ್ರೀ ವೀರೇಶ್ವರ ಕಾಲೇಜು ಮೈದಾನದಲ್ಲಿ ಮಾಜಿ ಸಚಿವ ದಂಪತಿಗಳಾದ ಲಿಂ. ಜೆ. ಎಸ್. ದೇಶಮುಖ ಹಾಗೂ ವಿಮಲಾಬಾಯಿ ದೇಶಮುಖರ ಪುಣ್ಯ ಸ್ಮರಣೋತ್ಸವದಲ್ಲಿ ಮಾತನಾಡಿದ ಅವರು, ರಾಜ ಸತ್ತೆಯ ಮನೆತನದ ದಣಿಯಾದರೂ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನಿಟ್ಟು ಜನರನ್ನು ಅತ್ಯಂತ ಪ್ರೀತಿಯಿಂದ ಕಂಡವರು ದೇಶಮುಖರು. ಉತ್ತರ ಕರ್ನಾಟಕದಲ್ಲಿ ಬಹುತೇಕ ರಾಜಕಾರಣಿಗಳನ್ನು ಬೆಳೆಸಿದ ಕೀರ್ತಿ ಅವರದು. ಸರಳ ಜೀವನವನ್ನು ನಡೆಸಿದ, ಶುದ್ಧ ಹಸ್ತದ ರಾಜಕಾರಣಿಗಳಲ್ಲಿ ಮುಂಚೂಣಿ ನಾಯಕ ದೇಶಮುಖರು. ಅಂತೆಯೇ ದೆಹಲಿಯ ರಾಜಕಾರಣಿಗಳು ರಾಮಕೃಷ್ಣ ಹೆಗಡೆಯವರಿಗೆ ಹೇಳಿ ದೇಶಮುಖರನ್ನು ಕ್ಯಾಬಿನೆಟ್ ಸಚಿವರನ್ನಾಗಿ ಮಾಡಿಸಿದರು. ಇದಕ್ಕೆ ದೇಶಮುಖರ ಪ್ರಾಮಾಣಿಕತೆ, ಶುದ್ಧ ಹಸ್ತದ ರಾಜಕಾರಣವೇ ಕಾರಣ. ಹಣಕ್ಕಾಗಿ ರಾಜಕಾರಣ ಮಾಡದೆ, ಜನರಿಗಾಗಿ ರಾಜಕಾರಣ ಮಾಡಿದವರು ದೇಶಮುಖರ ಮನೆತನದವರು. ಹೀಗಾಗಿ ದೇಶಮುಖರು ಯುಗಪುರುಷರಾಗಿದ್ದಾರೆ. ದಲಿತರು, ಹಿಂದುಳಿದ, ಅಲ್ಪಸಂಖ್ಯಾತ, ಲಿಂಗಾಯತ ಸಮಾಜ ಸೇರಿದಂತೆ ಎಲ್ಲ ಧರ್ಮೀಯ ಬಡವರ ಏಳಿಗೆಗಾಗಿ ಶ್ರಮಿಸಿದ ದೇಶಗತಿ ಮನೆತನದಲ್ಲಿ ನಾಲತವಾಡ ದೇಶಮುಖರು ಪ್ರಮುಖರು. ಇವರ ಮನೆತನದ ಬಗೆಗೆ ಯಾರಾದರೂ PhD ಮಾಡುವವರಿದ್ದರೆ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವೆ ಎಂದರು. ಇಂಗಳೇಶ್ವರ ವಚನ ಶಿಲಾ ಮಂಟಪದ ಚನ್ನಬಸವ ಸ್ವಾಮೀಜಿ ಮಾತನಾಡಿ, ದೇಶಮುಖರು ಸಾರ್ವಜನಿಕ ಬದುಕಿನಲ್ಲಿ ಮಾಡಿದ ಸೇವೆಯಿಂದಾಗಿ 34 ವರ್ಷಗಳಿಂದ ಸಾವಿರಾರು ಜನರ ಹೃದಯದಲ್ಲಿ ಇಂದಿಗೂ ನೆಲೆಸಿರುವ ಅಪರೂಪದ ರಾಜಕಾರಣಿ ಎಂದರು. ಈ ಸಂಸ್ಥೆಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪಿಸಿ ಎಂದರು. ಪ್ರಾಚಾರ್ಯ ಡಾ. ಡಿ. ಆರ್. ಮಳಖೇಡ ದೇಶಮುಖರ ಜೀವನ ಸಾಧನೆಯನ್ನು ಹೇಳಿದರು. ಕಸಾಪದ ಮಾಜಿ ಅಧ್ಯಕ್ಷರಾದ ಮಹಾಂತಪ್ಪಣ್ಣ ನಾವದಗಿ ದೇಶಮುಖರೆಂದರೆ ಪ್ರಾಮಾಣಿಕ ರಾಜಕಾರಣದ ಫೌಂಡರ್ ಎಂದರು. ಕಸಾಪ ಅಧ್ಯಕ್ಷ ಕಾಮರಾಜ ಬಿರಾದಾರ ಮಾತನಾಡಿದರು. ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಸನಗೌಡ ಮಾಡಗಿ, ಮಹಾಂತಪ್ಪ ನಾವದಗಿ, ಶಂಕರರಾವ್ ದೇಶಮುಖ, ಸಿ. ಬಿ. ಅಸ್ಕಿ, ಬಿ. ಎಂ. ತಾಳಿಕೋಟಿ, ಮುತ್ತು ಅಂಗಡಿ, ಎ. ಜಿ. ಗಂಗನಗೌಡರ, ಎಂ. ಎಸ್. ಪಾಟೀಲ, ವೈ. ಎಚ್. ವಿಜಯಕರ, ಉದ್ಯಮಿ ಸಿ. ಬಿ. ಅಸ್ಕಿ, ಕಾಶಿಬಾಯಿ ರಾಂಪೂರ ಇದ್ದರು. ರಾಜು ಹಾದಿಮನಿ ಹಾಗೂ ಮಹಾನಂದ ಅಮ್ಮಾಜಿಗೋಳ ನಿರೂಪಿಸಿದರು. ಮುತ್ತು ಅಂಗಡಿ ವಂದಿಸಿದರು. ಕಾಮರಾಜ ಬಿರಾದಾರ ಹಾಗೂ SSLC, PUC, ಬಿಎಡ್ನ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವೀರೇಶ ನವಲಿ ಹಾಗೂ ಹೀರು ನಾಯಕ ಸಂಗೀತ ಸೇವೆಗೈದರು. ವರದಿ ಅಬ್ದುಲ್ ರಜಾಕ್ ರಕ್ಕಸಗಿ ನಾಲತವಾಡ. ಆತ್ಮೀಯರಾಗಿರುವಂತಹ ಶಂಕರರಾವ್ ದೇಶಮುಖ್ ಅವರೇ, ನಮ್ಮ ದೇವರಪುರಗಿ ಮತಕ್ಷೇತ್ರದ ಶಾಸಕರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಕ್ಕಾಗಿ ಅವ್ರು ಬಂದಿಲ್ಲ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳುತ್ತಾ, ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರುವಂತಹ ದೇಶಮುಖ್ ಮನೆತನದ ಅತ್ಯಂತ ಸಮೀಪದ ಒಡನಾಡಿಗರಾಗಿರುವಂತಹ ನನ್ನ ಹಿರಿಯರು, ಮಾರ್ಗದರ್ಶಕರಾಗಿರುವಂತಹ ಮಾನ್ಯ MB ನಾವದಗಿ ಅವರೇ, ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ BB ಸಜ್ಜನರವರೇ, ಬಸವಂತರಾಯಗೌಡ ಬಿರಾದರ್ ಅವರೇ, ಸನ್ಮಾನ್ಯ ದೇಶಮುಖರನ್ನ ಸ್ಮರಿಸಿಕೊಳ್ಳುವ ಕೆಲಸ ಸಣ್ಣದಲ್ಲ. ನಾವು ಊರು ಉಪಕಾರ ಅರಿಯೋದು, ಹೆಣ ಸಿಂಗಾರ ಅರಿಯೋದು ಅನ್ನೋದನ್ನ ಕೇಳ್ಕೊಂಡು ಬಂದಿರುವಂತವ್ರು. ನೋಡ್ರಿ, ದಣಿಗಳು ಮಾಡಿರೋ ಉಪಕಾರವನ್ನ ಈ ಭಾಗದ ಜನತೆ ಇವತ್ತಿಗೂ ನೆನೆಸಿಕೊಳ್ತೀವಿ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ತಮಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಆ ಗಾದೆ ಮಾತನ್ನೇ ಸುಳ್ಳು ಮಾಡುವ ಕೆಲಸವನ್ನ ನೀವು ದೇಶಮುಖ್ ಅಭಿಮಾನಿಗಳು ಮಾಡಿದ್ರೆ ನಾನು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಹೇಳ್ತೇನೆ. 34 ವರ್ಷ ನಾನು ರಾಜಕೀಯ ಕ್ಷೇತ್ರದ ಒಬ್ಬ ಕಾರ್ಯಕರ್ತ. 34 ವರ್ಷದ ಹಿಂದೆ ಅವ್ರು ಮಾಡಿರುವ ಸೇವೆ, ಆ ಮನೆತನದ ಕೊಡುಗೆಯನ್ನ ಸ್ಮರಿಸಿಕೊಳ್ಳುವ ಕೆಲಸ. ಮಾಜಿ ಆದ ನಂತರ ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಬ್ರು ಮಾಜಿ ಮುಖ್ಯಮಂತ್ರಿ ಬಂದ್ರು, NS ಪಾಟೀಲ್. ಹಿಂದೆ ಜನ ಇರಲಿಲ್ಲ. ಅಧಿಕಾರ ಇದ್ದಾಗ ನಾವ್ ಹೇಗ್ ನಡ್ಕೊಂಡಿವಿ ಅನ್ನೋದು ಎಷ್ಟು ಪ್ರಮುಖ ಅನ್ನುವಂಥದ್ದು. ಅವತ್ತು ಆ ದೇಶಮುಖರು ಈ ಭಾಗದ ದಣಿಗಳಾಗಿ ರಾಜರಾಗಿ ಆಳ್ವಿಕೆ ನಡೆಸಿದ್ರು ಕೂಡ ಬದಲಾದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಂತ್ರಿಗಳಾಗಿ ಹೇಗ್ ನಡ್ಕೊಳ್ಬೇಕಾಗಿತ್ತು ಅನ್ನುವಂಥದ್ದು ಗೊತ್ತಿತ್ತು ಅನ್ನೋ ಕಾರಣಕ್ಕಾಗಿ ಜನ ಇವತ್ತು ಅವರನ್ನ ಸ್ಮರಿಸ್ತಾರೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿರುತ್ತೆ.
ನಾನು ವೆಂಕಟೇಶ್ ಸರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವ್ರ ಬಾಯಿಂದ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಈ ಸಂಸ್ಥೆ ಯಾಕೆ ಬೆಳೆದು ಅಂದ್ರೆ ವೆಂಕಟೇಶ್ ಸರ್ ಅಂತವ್ರಿಗೆ ಈ ಗುರುತಿಸಿ ಕರ್ಕೊಂಡ್ ಬಂದಾರ ಅಂತ ಹೇಳಿ ಸ್ವಾಮೀಜಿಯವರು ಅದನ್ನೇ ಹೇಳಿದ್ರು. ಎಷ್ಟು ಚಂದ ಹೇಳಿದ್ರು ಆ ದೇಶಮುಖ್ ಮನೆತನದ ಒಂದು ಆ ವೈಭವವನ್ನ ಹೇಗೆ ಆ ಮನೆತನ ನಡೆದುಕೊಂಡು ಬಂತು ಅಂತ ಹೇಳಿ. ಆ ದೇಶಮುಖರನ್ನ ಮರೆಸುವ ಹಾಗೆ ಅಮ್ಮವರಿದ್ರು. ಅವರಿಬ್ಬರ ಪುಣ್ಯ ಸ್ಮರಣೆ ಒಂದು ಪವಿತ್ರ ಕಾರ್ಯಕ್ಕೆ ನನಗೆ ಅಧ್ಯಕ್ಷ ಮಾಡಿರಿ ಅನ್ನೋದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ನಾ ಏನಾರ ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿ MLC ಆಗಿ ಕೆಲಸ ಮಾಡ್ಬೇಕಾಗಿತ್ತು 2 ಬಾರಿ ಅಂತ ಹೇಳಿದ್ರೆ ಖಂಡಿತ ವೀರೇಶ್ವರ ಶರಣರ ಆಶೀರ್ವಾದದ ಕಾರಣಕ್ಕಾಗಿ ಅವ್ರ ಹೆಸರಲ್ಲಿ ಆರಂಭಿಸಿರೋ ಶಿಕ್ಷಣ ಸಂಸ್ಥೆ ಕಾರಣ ಮಾತ್ರ ಅಲ್ಲ ಸರ್. ಇದು ಒಂದು ತಾಲೂಕಿನಾಗ ನೋಡ್ತೀನಿ, ಅಶೋಕಣ್ಣ ಅವ್ರು ಇರ್ಬೋದು, ಬಿರಾದರಣ್ಣ ಅವ್ರು ಇರ್ಬೋದು, ಎಲ್ಲಾ ಸಂಸ್ಥಾದವರು ಎಂದೂ ನೀವು ತಪ್ಪಿಸಿದ ನಾನು ನೋಡಿಲ್ಲ. ಈ ನಾನು 4-5 ಬಾರಿ ಬಂದಿದ್ದೀನಿ ಈ ಪುಣ್ಯಸ್ಮರಣೆ ಕಾರ್ಯಕ್ರಮ. ಇಡೀ ಮುದ್ದೇಬೇಡ ತಾಲೂಕಿನ ಶಿಕ್ಷಣ ಸಂಸ್ಥೆಗಳವರು ನಾವೊಂದು ಕುಟುಂಬ ಅನ್ನುವಂತ ಭಾವನೆ ಬರುವ ರೀತಿ ಒಳಗೆ ಸ್ವತಃ ದೇಶಮುಖರು ಶಿಕ್ಷಣ ಸಂಸ್ಥೆ ಇದ್ರು ಕೂಡ ನನಸು ಮಾಡುವಂತ ಒಂದು ಗುರುತರ ಜವಾಬ್ದಾರಿ ಯಾರಿಗಿದೆ ಅಂತ ಹೇಳಿದ್ರೆ ಈ ಭಾಗದ ಜನರ ಮೇಲಿದೆ. ನಾನು ಬಹಳ ಖುಷಿ ಆಗಿದ್ದೆ ಏನಂದ್ರ ಈ ವೇದಿಕೆ ಮೇಲೆ ಬಂದು ಹಾರ ಹಾಕಿ ಹೋದವ್ರು ಯಾರು ಎಲ್ಲ ವಯಸ್ಸಾಗಿರುವಂತವ್ರೆ. ನನಗೆ ನನಗೇನ MS ಪಾಟೀಲ್ ಇರ್ಬೋದು, ಎಲ್ಲರೂ ಮುತ್ತು ಸೌಕರ್ ಒಬ್ಬರು ಬಿಟ್ರೆ ಮ್ಯಾನೇಜ್ಮೆಂಟ್ ಆಗಿರೋರು ವೆಂಕಟಗೌಡ ಸೌಕರ್, ನೀವು ಹೊಸರು ಎಲ್ಲ ಹಿರಿಯರು ಏನಿರಿ. ಆದ್ರ ನನಗೆ ಖುಷಿ ಆಗಿದ್ದೆ ಅನ್ನೋದು ಮೊನ್ನೆ MP ಎಲೆಕ್ಷನ್ ಬಂದಾಗ 10-20 ಮಂದಿ 40-50 ಮಂದಿ ಹುಡುಗರು ಕೂಡಿದ್ರು. ಇಲ್ಲಿ ಹುಡುಗರು ಕೂಡಿ ಜಿಗ್ಗಿನಿಗೆ ಅವ್ರು ಹಂಗ್ ಮಾಡಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು ಅನ್ನೋ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಕೊನೆಗೆ ಅವ್ರು ಹಿಡಿದು ಒಂದೇ ಒಂದು ಮಾತು ಏನಂತ ಹೇಳಿದ್ರೆ ಎಲ್ಲಾ ಯುವಕರು ಹಿಡಿದು ಅಂದ್ರೆ ಏನೂ ಮಾಡೋದು ಬೇಡ್ರಿ, ಜಿಗ್ಗಿನಿಯವ್ರು ಹುಡುಗಿರ ಕಡೆ ಪ್ರವಾಸ ಮಾಡ್ಲಿ, ಈ ಸಲ ಅವ್ರಿಗೆ ಅನಾರೋಗ್ಯದ ಹುಡುಗಿರ್ ಇಲೆಕ್ಷನ್ ನಾವು ಮಾಡ್ತೇವಿ, ಒಂದೇ ಒಂದು ಕೆಲಸ ಮಾಡಂತ ಹೇಳ್ರಿ ಅಂತ. ಏನು ಅಂತ ಕೇಳಿದ್ರೆ ಏನೂ ಇಲ್ಲ, 2 ಹಾರ ತೊಗೊಂಡು 3 ಹಾರ ತೊಗೊಂಡು ವೀರೇಶ್ವರ ಶರಣರ ಪುತ್ಳಿಗೆ, 2 ದೇಶಮುಖರು ಅಮ್ಮಾರದ ಪುತ್ಳಿಗೆ ಮತ್ತು ದನಿಗಳ ಪುತ್ಳಿಗೆ ಬಂದು ಒಂದು ಹಾಕಿ ಹೋಗ್ಲಿ ಹಾರ, ಹುಡುಗಿ ನಾವು ಇಲೆಕ್ಷನ್ ಮಾಡ್ತೇವಿ ಅಂತ ಹೇಳಿ. ನಾನು ಬಹಳ ಸಂತೋಷ ಆಗಿದ್ದೇನಂದ್ರ ಯಾವ ಭಾವನೆ, ಯಾವ ಶ್ರದ್ಧೆ ಹಿರಿಯರ ಬಳಿ ಇದೆಯೋ ಮುಂದಿನ ಪೀಳಿಗೆಯಲ್ಲೂ ಕೂಡ ಈ ದೇಶಮುಖ್ ಮನೆತನದ ಪ್ರತಿ ಅದು ಇದೆ ಅನ್ನುವಂಥದ್ದು ನನಗೆ ಬಹಳ ಖುಷಿಯಾಗಿದೆ ಅನ್ನುವಂಥದ್ದು ಮಾತು ನಿಜವಾದಂತ ಸಾಧನೆ. ಅದು ಮುಂದಿನ ಪೀಳಿಗೆ ಹುಡುಗರು ಇವತ್ತು ಯಾರ ಬೆಲೆ, ಯಾರ ಬಗ್ಗೆನೂ ಬೆಲೆ ಯಾರಿಗೂ ಇಲ್ಲ ಅನ್ನುವಂಥ ಸ್ಥಿತಿ ತಲುಪಿದ್ದೇವೆ. ದೊಡ್ಡವ್ರು ಯಾರು ಸಣ್ಣವ್ರು ಯಾರು ಅನ್ನುವಂತ ಈ ಭೇದ ಭಾವವೇ ಗೊತ್ತಿರದೇ ಇರುವಂತ ಸ್ಥಿತಿ ತಲುಪಿದ್ದೇವೆ ಬುದ್ಧಿಗಳೇ. ಇಂಥ ಸಂದರ್ಭದೊಳಗ 40 ಶರಣರು ನಡೆದಾಡಿ ಹೋದಂತ ಈ ಭೂಮಿಯೊಳಗ ಯುವಕರು ಈಗಲೂ ಈ ಮನೆತನದ ಬಗ್ಗೆ, ಹಿರಿಯರ ಬಗ್ಗೆ ಆ ಗೌರವ ಇಟ್ಕೊಂಡು ಹೋಗ್ತಿರುವಂತದ್ದು ನಿಜವಾದಂತ ಸಾಧನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಲ್ಲೇನು 2 ಕೋಟಿಯ ಒಂದು ಶಾಲೆಯನ್ನು ಕಟ್ಟಿದೀವಿ ಅಂತೇಳಿ ಮಾತಾಡ್ಕೊಡ್ರೆ ನೀವು ಅದನ್ನು 2 ಕೋಟಿ ಅಂತ ಹೇಳಬಾರ್ದ್ರಿ. ಅದು 2 ಕೋಟಿ ಅಲ್ಲ, ಇದು ನೀವು ನಮ್ಮ ಸರ್ಕಾರದ SR ರೇಟ್ ಪ್ರಕಾರ ಹೋದ್ರೆ 4 ಕೋಟಿ ಕೊಟ್ಟರು ಇಂಥ ಬಿಲ್ಡಿಂಗ್ ಆಗೋದಿಲ್ಲ. ಬಹಳ ಒಂದು ವ್ಯವಸ್ಥಿತವಾಗಿರುವಂತ ಶಾಲೆ. ಮುತ್ತು ಸಿಗ್ತದೆ, ಉಪ್ಪು ಕರಗ್ತದೆ, ಅಣಿಕಲ್ಲು ಕರಗ್ತದೆ, ಮುತ್ತು ಯಾವಾಗಲೂ ಕರಗಂಗಿಲ್ಲ. ಮುತ್ತಿನಂತವ್ರು ಒಬ್ಬೊಬ್ರು ಯಾರಿರ್ತಾರೆ ಅಂದ್ರೆ ದೇಶಮುಖರಂತವ್ರು ಮುತ್ತಿನಂತವ್ರು ದೊಡ್ಡಿರ್ತಾರೆ. ಬಹುಶಃ ಆಗಿನ ಕಾಲದ ರಾಜಕಾರಣಕ್ಕೂ ಇವತ್ತಿನ ಕಾಲದ ರಾಜಕಾರಣಕ್ಕೂ ತುಂಬಾ ಭಿನ್ನವಾದ ವ್ಯತ್ಯಾಸ. ಆಗಿನವ್ರು ಪ್ರಚಾರ ಬಯಸ್ತಿದ್ದಿಲ್ಲ, ಈಗಿನವರು ಕೆಲಸಕ್ಕಿಂತ ಪ್ರಚಾರ ಹೆಚ್ಚು ಬಯಸ್ತೀವಿ ನಾವು. ಆಗಿನವರು ಒಂದು ಹಣ ತಿನ್ನಬೇಕು, ಒಂದಿಷ್ಟು ದುಡ್ಡು ತಿನ್ನಬೇಕು ಅಂದ್ರೆ ಅದಕ್ಕೆ ಬಿಚ್ಚು ಅಂತ ಕರಿತಿದ್ರು, ಚೋಳ ಅಂತ ಕರಿತಿದ್ರು. ಆಗಿನ ಕಾಲದ ರಾಜಕಾರಣಕ್ಕೂ ಇವತ್ತಿನ ಕಾಲದ ರಾಜಕಾರಣಕ್ಕೂ ಬಹಳಷ್ಟು ಇರುವ ವ್ಯತ್ಯಾಸ ಇರೋದ್ರಿಂದ ರಾಜಕಾರಣದಲ್ಲಿ ಬಹಳಷ್ಟು ವಿಪ್ಲವಗಳು ನಡೀತಾ ಹೋಗ್ತಿವೆ. ರಾಜಕಾರಣ ಇವತ್ತು ಶಾಶ್ವತ ಅನ್ನೋದು ಯಾರಿಗೂ ಉಳಿದಿಲ್ಲ. ಬಿಡಿ ಜೊತೆಯವರು ಈ ತಮ್ಮ ಟೆಲಿಫೋನ್ ಬಿಲ್ ಕಟ್ಲಾರಕ್ಕ ಶಂಕರ್ ಬಿದರಿಯವರು ಅವರು ಫೋನ್ ಬಿಲ್ ಕಟ್ಟಿದ್ರು ಅಂತ ಹೇಳ್ಕೊಂತಾರ ಅವ್ರ ಒಂದು ಭಾಷಣದಲ್ಲಿ. ಅವಾಗಿನ ರಾಜಕಾರಣಿಗಳು ₹1 ಹಣ ತಗೋಬೇಕಂದ್ರೆ ಅಷ್ಟು ವಿಚಾರ ಮಾಡ್ತಿದ್ರು. ಇವತ್ತು ರಾಜಕಾರಣ ಅಂದ್ರೆ ಮೊದಲಿನ ತರದ ರಾಜಕಾರಣ ಉಳಿದಿಲ್ಲ. ಅಂತ ರಾಜಕಾರಣ ಈ 4 ವರ್ಷದೊಳಗನೆ ಅದು ದೊಡ್ಡ ಪ್ರಮಾಣದಲ್ಲಿ ತೀರ್ಮಾನ ನಡೀತಿತ್ತು. ಅದು ಬೆಂಗಳೂರಲ್ಲಿ ಹೆಂಗೆ ಕ್ಯಾಬಿನೆಟ್ ನಡೀತಿತ್ತು, ಈ 4 ವರ್ಷದಲ್ಲಿನೂ ಒಂದು ಕ್ಯಾಬಿನೆಟ್ ಪಾಸ್ ಆಗಿಂದ ಇಡೀ ಜಿಲ್ಲೆಗೆ ಹೋಗ್ತಿತ್ತು. ಅಂತ ರಾಜಕಾರಣವನ್ನು ಮಾಡಿದ GS ದೇಶಮುಖರು ಈ ನಮ್ಮ ನಾಡು ಕಂಡ ಅಪರೂಪದ ಅಪ್ರತಿಮ ರಾಜಕಾರಣಿಗಳು GS ದೇಶಮುಖರು. ಆ ರಾಜಕಾರಣವನ್ನ ದೇಶಮುಖರ ಹೆಸರದ ನಂತರ ಆ ಸ್ಥಾನಕ್ಕೆ ಬಂದವರು ವಿಮಲಾಬಾಯಿ ದೇಶಮುಖರು.
JS ದೇಶಮುಖರಿಗಿಂತ ವಿಮಲಾಬಾಯಿ ದೇಶಮುಖರ ಹೆಸರು ಹೆಚ್ಚಾಗ್ಬಿತ್ತು ಆ ಕಾಲದಲ್ಲಿ. ಅದನ್ನ ಹೆಚ್ಚಿಗೆ ಅಸ್ತಿತ್ವಕ್ಕೆ ಬೆಳಕಿಗೆ ತಂದವರು ಅಂದ್ರೆ ಒಂದು BM ಅಂಗಡಿಯವರು, ಎರಡು ಮಾಂತಪ್ಪ ಗೌಡ್ರು. ಆ ಕಾಲದಿಂದ ಇವೆರಡು ನಾಣ್ಯದ ಮುಖ. BM ಅಂಗಡಿಯವ್ರ ಹೆಸರು ಕೇಳಿದ ತಕ್ಷಣ ಮಾಂತಪ್ಪ ಗೌಡ್ರ ಹೆಸರು ಹೇಳ್ತಿತ್ತು. ಇವತ್ತಿಗೂ ಅವ್ರ ಹೆಸರು BM ಅಂಗಡಿಯವರು ಇವತ್ತು ನಮ್ಮ ನಗಲಿ ಹೋದ್ರೂ ಕೂಡ ಆ ದಾರಿ ಒಳಗೆ ಮಾಂತಪ್ಪ ಗೌಡ್ರು ಅದನ್ನು ಮುನ್ನಡೆಸ್ಕೊಂಡು ಅವರೊಂದು ಸ್ಮರಣೋತ್ಸವವನ್ನ ಆಚರಣೆ ಮಾಡ್ಕೊಂತ ಹೊಂಟಾರ. ಅದರ ಜೊತೆಗೆ ಮುತ್ತು ಸೌಕಾರ ಆಗಲಿ, ಗುಂಡು ಸೌಕಾರ ಆಗಲಿ, ಇವರೆಲ್ಲರೂ ಕೂಡ್ಕೊಂಡು ಇಲ್ಲೊಂದು ಪುಣ್ಯತಿಥಿಯನ್ನು ಆಚರಣೆ ಮಾಡಕತ್ತಾರ. ನಾನು ನಿಮ್ಮ ಜೊತೆ ಬಹಳಷ್ಟು ವಿಷಯಗಳನ್ನ ಹಂಚ್ಕೋಬೇಕು. ಅರುಣ್ ಶಾಪೂರ್ ಅವ್ರು ಮಾತಾಡಿಂದ ಬಹುಶಃ ಯಾರ ಮಾತು ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಎಷ್ಟು ಕಾಮನ್ ಸೆನ್ಸ್ ಅಂದ್ರೆ ಅರುಣ್ ಶಾಪೂರ್ ಅವ್ರಿಗೆ ಆ ಮಾತನಾಡುವ ರೀತಿ, ಅವ್ರ ವಿಷಯಗಳನ್ನ ಮಂಡಿಸುವ ಬಗೆ ಇದೆಯಲ್ಲ, ಎಂಥವ್ರಿಗೂ ಬಡವ್ರ ಮಕ್ಕಳು ಯಾಕೆ ಕಲಿಬೇಕು? 1,50,00,000 ಅದ ರೀ ಏನೋ ಇವ್ರ ಪ್ರವೇಶ ಫೀಸ್, ಆಮೇಲೆ ವರ್ಷದ ಖರ್ಚು ಬೇರೆ, ಊಟದ ಖರ್ಚು ಬೇರೆ, ಔಷಧ ಖರ್ಚು ಬೇರೆ. ಮತ್ತು ಇದ್ರೊಳಗೆ ಬಡವರಿಗೆ ಏನಾದರೂ ಆಸರೆ ಸಿಗಂಗೈತೇನೋ ಇಲ್ಲ. ಬಾಗಲಕೋಟೆ ಒಳಗೆ ಭಟ್ರದಾರೆ, ಅವರು 1,50,00,000 ಬೇಡ್ತಾರೆ. ಇಲ್ಲಿ ಬಾಡಗಂಡಿ ಅವರು 1,50,00,000 ಬೇಡ್ತಾರೆ. ಇನ್ನ ಎಲ್ಲ ಕಡೆ ಅದಾವ. ಅದ್ರ ಸಲುವಾಗಿ ಯಾವ 40 ವಾರದಲ್ಲೇ ನಿಮ್ಮ ಕಾಲ ಮೆಂಚಿಲ್ಲ, ಇನ್ನೂ ಕಾಲ ಅದ, ಟೈಮ್ ಅದ. ಆ ಟೈಮ್ನಲ್ಲಿ ಏನೈತೆ ಅನ್ನೋದನ್ನ ಏಕಾಂತ ಕೂತ್ ಹೇಳ್ತಾನೆ ತಿಳ್ಕೊಂಡು ಹೇಳಿ ಮಾತಪ್ಪನವ್ರೆ. ಇಂಥ ಸಮಯದೊಳಗೆ ನೀವೆಲ್ಲ ಕಳ್ಕೊಂಡು ನೀವೆಲ್ಲ ಅಟ್ಟೆ ಉಳ್ಕೊಂಡ್ರೆ ಅದ್ರ ಮುಂದೆ ಹೆಂಗ ಆಗ್ಬೇಕು? ವಿದ್ಯಾಸಂಸ್ಥೆ ಈ ಭಾಗದಾಗ ಪೂರ್ವ ಭಾಗದಾಗ ಬೆಳಿಬೇಕು ಹೆಂಗ? ನಾವು ಇದುವರೆಗೂ ದೇಶಮುಖರ ಸ್ತೋತ್ರ ಮಾಡಿದೆವು, ವಿಮಲಾಬಾಯಿ ಹೆಸರು ಹೇಳಿದೆವು. ಅವ್ರ ಮುಂದುವರಿತಕ್ಕಂಥ ಕೆಲಸಗಳನ್ನ ಮುಂದೆ ಮಾಡ್ಬೇಕಿಲ್ಲ. ರೈತರಿಗೆ ತಲುಪಿಸಿರ್ತಕ್ಕಂಥ ಶ್ರೇಯಸ್ಸು, ಕೀರ್ತಿ ಅದು ಯಾರೇ ಒಬ್ರು ಇದ್ರ ಅದು ಯಾರು ಬೇರೆ ಯಾರು ಅಲ್ಲ, ನಮ್ಮ 4 ವಾರ್ಡದ JS ದೇಶಮುಖರು. ಇದನ್ನ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ಒಬ್ರು ಜಮಖಂಡಿ ಸಂಸ್ಥಾನದೊಳಗೆ ರಾಜ ಪಟವರ್ಧನ್ ಅಂತಿದ್ರು. ಇನ್ನೆಲ್ಲ ಇಂದಿರಾ ಗಾಂಧಿ ಇಂಥವೆಲ್ಲ ರಾಜಕೀಯ ಬಂದು ನಮ್ಮೆಲ್ಲ ಕಸ್ಕೊಂಡು ಬಿಡ್ತಾರೆ, ಇನ್ನು ಬೇಡ ಅಂತೇಳಿ ಅವೆಲ್ಲ ಮಾರ್ಕೊಂಡು ತಮ್ಮ ಮಹಾರಾಷ್ಟ್ರ ಸೇರ್ಕೊಂಡು ಬಿಟ್ರೆ ಅಷ್ಟು. ಆದ್ರೆ ಅವ್ರು ಇಲ್ಲೇ ನಮ್ಮಲ್ಲಿ ಅವರಾಗಿ ಉಳಿದು ಎಂಥ ನಿಗರ್ವಿಗಳು ಎಲ್ಲರೂ ಈ ಸದ್ದ ಅವರನ್ನು ಆರಾಧಿಸ್ತೀವಿ. ಇಷ್ಟು ಹೋಗಿ 34 ವರ್ಷ ಆಗಿದೆ ಅಂದ್ರೂ ಇವತ್ತಿಷ್ಟು ಅಭಿಮಾನದಿಂದ ನಾವು ಸೇರಿದ್ದೇವನ್ನದೇ ಬಹಳ ದೊಡ್ಡದು. ಇಲ್ಲಿ 1985 ಸಾಯಂಕಾಲ ವಿಧಾನಸೌಧದಲ್ಲಿ ಅವತ್ತಿನ ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ ಹೆಗಡೆ ಅವರಿಗೆ ದಿಲ್ಲಿಯಿಂದ ಒಂದು ದೂರವಾಣಿ ಕರೆ ಬರ್ತದೆ. ಮಾನ್ಯ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರು ರಾಮಕೃಷ್ಣ ಹೆಗಡೆ ಅವರಿಗೆ ಮಾತಾಡ್ತಾರೆ, ಮಿಸ್ಟರ್ JS ದೇಶಮುಖ್ ಆಫ್ 4th ವಾರ್ಡ್ ಈಸ್ ಅ ಕ್ಲೀನ್ ಹ್ಯಾಂಡೆಡ್ ಅಂಡ್ ಗೋಲ್ಡನ್ ಮ್ಯಾನ್, ಇನ್ಕ್ಲೂಡ್ ಹಿಮ್ ಇನ್ ಯುವರ್ ಕ್ಯಾಬಿನೆಟ್. ಇದಕ್ಕಿಂತ ಏನು ಬೇಕು? 1960 1978 ಸತತ 18 ವರ್ಷಗಳ ಕಾಲ ಮುದ್ದೇಬಿಹಾಳ ತಾಲೂಕದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಕಾರಣರಾದರು ಮತ್ತು ಎಲ್ಲರನ್ನ ಪ್ರೀತಿಯಿಂದ ಕಂಡು ಗೌರವಿಸುತ್ತಿದ್ದರು. 1970ರಲ್ಲಿ ಜಪಾನಿನ ಟೋಕಿಯೋದಲ್ಲಿ ನಡೆದ ವಿಶ್ವ ವ್ಯಾಪಾರ ಎಕ್ಸ್ಪೋದಲ್ಲಿ ಜಿಲ್ಲೆಯನ್ನ ಪ್ರತಿನಿಧಿಸತಕ್ಕಂಥ ಕೀರ್ತಿ ನಮ್ಮ JS ದೇಶಮುಖರಿಗೆ ಅದದು. ಕೈಗಾರಿಕೆ, ಶಿಕ್ಷಣ ಪದ್ಧತಿ, ಆರ್ಥಿಕ ನೀತಿ, ದುಡಿಮೆಯ ಮಹತ್ವ, ಕಾಯಕ, ನಾಗರಿಕ ಶಿಸ್ತು, ರಾಷ್ಟ್ರ ಪ್ರೇಮಗಳನ್ನ ಜನರಿಗೆ ತುಂಬತಕ್ಕಂಥ ದೊಡ್ಡ ಕೆಲಸವನ್ನು ಮಾಡಿದ್ರು. ಶ್ರೀಮಂತ JS ದೇಶಮುಖರವರು ಸಮಾಜ ಸೇವೆ, ರಾಜಕೀಯ ಮುತ್ಸದ್ದಿತನ, ಶಿಕ್ಷಣ ಪ್ರೇಮ ಅವುಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಆಗಿನ ಜನತಾ ಪಕ್ಷದ ರಾಜ್ಯ ನಾಯಕರಾದ ಶ್ರೀ ರಾಮಕೃಷ್ಣ ಹೆಗಡೆ ಅವರು 1978ರಲ್ಲಿ ಮುದ್ದೇಬಿಹಾಳ ಮತಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಶಾಸಕ ಸ್ಥಾನಕ್ಕೆ ನಿಲ್ಲಿಸಿ ಹೆಗಡೆಯವರು ಮತ್ತು ಇಲ್ಲಿ ವೀರೇಶ್ವರ ದಂಪತಿಗಳ ಪಾದಾರವಿಂದಗಳಲ್ಲಿ ನೆನೆದು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮನ್ರೂಪ ಚನ್ನಬಸವ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ದೀರ್ಘದಿಂದ ನಮಸ್ಕರಿಸ್ತಾ, ಇನ್ನು ಸಾನ್ನಿಧ್ಯ ವಹಿಸಿದಂಥ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಗುರು ಚನ್ನವೀರ್ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಅಣೆ ಬೆಳೆದು, ಇನ್ನು ಅಧ್ಯಕ್ಷತೆಯಲ್ಲಿ ಶ್ರೀಯುತ ಅರುಣ್ ಶಾಪೂರ್ ಅವರು ವಹಿಸಿದ್ದಾರೆ. ಅವರಿಗೂ ಕೂಡ ಈ ಸಮಾರಂಭದಲ್ಲಿ ಹೇಳುತ್ತಾ, ಇನ್ನು ಮುಖ್ಯ ಅತಿಥಿಗೆ ಸನ್ಮಾನಯುತ ಭೀಮನಗೌಡ ರಾಜಗೌಡ ಪಾಟೀಲ್ ಜನಪ್ರಿಯ ಶಾಸಕರು ದೇವರಿಪ್ಪರಿಗೆ ಅವ್ರು ಬರಬೇಕಾಗಿತ್ತು. ಅವ್ರ ತಾಯಿಗೆ ಜನ ಆರಾಮಿಲ್ಲ ಅಂತ ಸೀರಿಯಸ್ ಇದಕ್ಕೆ ಅವ್ರಿಗೆ ಬರೋ ಆಗಿಲ್ಲ ಅಂತ ತಮ್ಮಲ್ಲಿ ಕಳಕಳಿ